ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ನಿಮಗೆ ಭಾಳ ಸುಲಭವಾಗಿ ಮಾಡ್ಕೊಳ್ಳುವಂತಹ ಟೇಸ್ಟಿಯಾಗಿರುವಂತಹ ಚೋಲೆ ಪುಲಾವ್ ರೆಸಿಪಿಯನ್ನು ತೋರಿಸ್ಕೊಡಕತ್ತೀವಿ ರೀ. ನೀವು ಭಾಳ ಸಲ ಪುಲಾವ್ಗಳನ್ನು ಮಾಡಿದ್ರಿ, ವೆಜಿಟೇಬಲ್ ಪುಲಾವ್ ಮಾಡಿದ್ರಿ, ಬೇರೆ ಬೇರೆ ಥರ ಪುಲಾವ್ಗಳನ್ನ ಮಾಡಿದ್ರಿ. ಒಂದು ಸಲ ಈ ರೀತಿ ಸಿಂಪಲ್ಲಾಗಿ ಮತ್ತು ಭಾಳ ಹೆಲ್ದಿಯಾಗಿರುವಂತಹ ಈ ಒಂದು ಚೋಲೆ ಪುಲಾವನ್ನು ತಪ್ಪಲಾರ್ದ ಟ್ರೈ ಮಾಡಿರಿ. ಭಾಳ ಮಸ್ತ್ ಇರ್ತೈತಿ, ನಾನು ಗ್ಯಾರಂಟಿ ಇರೋದಕ್ಕೆ. ಹಾಗಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಲ್ಲ ಅಂತಂದ್ರೆ ಜಲ್ದಿ ಸಬ್ಸ್ಕ್ರೈಬ್ ಒಂದು ಮಾಡಿಬಿಡ್ರಿ. ನೋಡಿ, ನಾವೇನು ಮಾಡಿದ್ವಿ, 1 ಕಪ್ಪಷ್ಟು ಚೋಲೆಯನ್ನು ಮೊದಲ ಅಂದ್ರೆ ಹಿಂದಿನ ದಿನ ರಾತ್ರಿನ ನೆನೆಸಿ ಇಟ್ಟಿದ್ದೀವಿ. ಭಾಳ ಚಲೋತ್ನಾಗೆ ಆಗ್ತೈತೆ ರೀ, ಹಿಂಗೆ ನೆನೆಸಿ ಇಡ್ತು ಬರ್ರಿ. ಅದಾದ ನಂತರ ನೆನೆಸಿಟ್ಟಂತಹ ಚೋಲೆಯನ್ನು ನಾವು ತಕ್ಕೊಂಡು ಒಂದು ಕುಕ್ಕರ್ದಾಗ ಹಾಕೋಣ. ಅದಕ್ಕೆ ಬಿಸಿನೀರು ಹಿಂಗೆ ಮ್ಯಾಲೆ ಬರುವಷ್ಟು ಬಿಸಿನೀರನ್ನು ಹಾಕೋಣ. ಅದಾದ ನಂತರ ಅಂದ್ರೆ ಜಲ್ದಿ ಕಾಯ್ತಾವ್ರಿ, ಕುದಿತಾವ ಕಾಯ್ದ. ಅದಾದ ನಂತರ ಒಂದು ಪುಲಾವ್ ಎಲೆ, ಅದಾದ ನಂತರ ಸ್ವಲ್ಪ ಚಕ್ಕೆ, ಆಮೇಲೆ 1 ಕಪ್ ಏಲಕ್ಕಿ, ಹಂಗೆ ಒಂದು 2 ಈ ಹಸಿರು ಏಲಕ್ಕಿ ರೀ, ಹಂಗೆ ಒಂದು 2-3 ಅಂದ್ರೆ ಒಂದು 4 ಹಾಕಿರಿ ಲವಂಗ, ಒಂದು ಚಕ್ರ ಮೊಗ್ಗ, ಹಂಗೆ ಒಂದು ಈಟ ಏನು ಮಾಡಿರಿ ಜಾವಿತ್ರಿಯನ್ನು ಹಾಕಿ ನೀವು ಇದ್ರೊಳಗೆ ಅವು ಜಲ್ದಿ ಕುದಿಬೇಕು. ಆಮೇಲೆ ಬರಬ್ಬರಿಯಾಗಿ ಆಗಬೇಕು ಅಂತಂದ್ರೆ ಒಂದು ಈಟ ಎಣ್ಣೆ, ಹಂಗೆ ಒಂದು ಈಟ ಉಪ್ಪನ್ನು ಹಾಕಿ ಈ ಒಂದು ಕುಕ್ಕರನ್ನು ಕ್ಲೋಸ್ ಮಾಡಿ 3 ಸೀಟಿ ಹೊಡೆಸ್ರಿ. ಬರಬ್ಬರಿಯಾಗಿ ಕುದಿತಾವು, ಭಾಳ ಓವರ್ ಕುಕ್ ಆಗೋದು ಬೇಕಾಗಿಲ್ಲ. 3 ಸೀಟಿ ಹೊಡೆಸ್ರಿ, ಚಂದಂಗೆ ಆಗ್ತಾವೆ. ಆಮೇಲೆ ಈಗ ನೋಡಿ, ಉಳಿದಿದ್ದು ಏನೇನು ಹಾಕಿದ್ರಲ್ಲ ಅದ್ರಾಗ ಪುಲಾವ್ ಎಲೆ ಅವನ್ನೆಲ್ಲ ತಗೊಂಡ್ಬಿಡ್ರಿ. ಆಮೇಲೆ ಈ ನೀರನ್ನು ಹಿಂಗೆ ಇಟ್ಕೊರಿ. ಇದರಿಂದ ನಾವು ಅನ್ನ ಮಾಡಲು ಮತ್ತು ಈ ಒಂದು ಕುದಿಸಿದಂಥ ಚೋಲೆಯನ್ನು ತೆಗೆದಿಟ್ಕೊರಿ. ಇನ್ನು ಒಂದು ಪಾತ್ರೆದಾಗ ಅಥವಾ ಅದ್ರಾಗ ಮಾಡ್ತಿರ್ತಿರಲ್ಲ ದೊಡ್ಡ ಪಾತ್ರೆ ತೊಗೊಂಡು ಅದ್ರಾಗ ಎಣ್ಣೆ ಕಾದಾದ್ಮೇಲೆ ನೀವು ಜೀರಿಗೆ, ಆಮೇಲೆ ಅದಾದ ನಂತರ ಇವೆಲ್ಲ ಮಸಾಲೆಗಳನ್ನ ಹಾಕಬೇಕ್ರಿ. ಅಂದ್ರೆ ಇದೇ ಏನೇನು ಅಲ್ಲಿ ಹಾಕಿದ್ರಲ್ಲ ಇಲ್ಲಿ ಅಷ್ಟಾದ ನಂತರ ಬಡಿ ಸೊಪ್ಪು, ಹಂಗೆ ಅಂದ್ರೆ ಸೋಂಪು ರೀ. ಅದಾದ ನಂತರ ಉಳ್ಳಾಗಡ್ಡಿಯನ್ನು ಉದ್ದುದಾಗಿ ಕಟ್ ಮಾಡಿರುವಂಥದ್ದು ಹಾಕಿ ನೀವು ಎಣ್ಣೆ ಒಳಗೆ ಫ್ರೈ ಮಾಡಬೇಕಾಕೈತಿ ರೀ. ನೋಡಿ, ಇಷ್ಟ ಅಂದ್ರೆ ಭಾಳೋತಕ ನೀವು ಉಳ್ಳಾಗಡ್ಡಿ ಸಾಫ್ಟ್ ಆಗಬೇಕು, ಕಲರ್ ತಿರುಗಬೇಕಂತ ಹೇಳಿ ಸ್ವಲ್ಪ ಅದರ ಸಾಕ್ರಿ. ಅದಾದ ನಂತರ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಶುಂಠಿಯನ್ನು ನಾವು ಇಲ್ಲಿ ಜಜ್ಜಿ ಇಟ್ಕೊಂಡಿದ್ದೀವಿ. ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬೋದ್ರಿ, ಆದ್ರೆ ಮಾಡಿ ಅವಾಗ ಮಾಡಿ ಹಾಕೋದ್ರೆ ಭಾಳ ಮಸ್ತ್ ಫ್ಲೇವರ್ ಬರ್ತೈತಿ. ಆಮೇಲೆ ಮೆಣಸಿಕಾಯಿ ಸ್ವಲ್ಪ ಖಾರ ಕಡಿಮೆ ಇದಾವ್ರಿ, ಅದಕ್ಕೆ ನಾವು ಜಾಸ್ತಿನೇ ಹಾಕಿದ್ದೀವಿ. ಹಂಗೆ ಉದ್ದುದ್ದು ಯಾಕೆ ಹಾಕಿದ್ದೀವಿ, ಕುಟ್ಟಿ ಹಾಕಿಲ್ಲಪ್ಪ ಅಂತಂದ್ರೆ ಅಕಸ್ಮಾತ್ ಸಣ್ಣ ಹುಡುಗರು ಖಾರ ಆಯ್ತಂದ್ರೆ ತೆಗೆದಿಟ್ಟು ತಿಂತಾರೆ, ಅದಕ್ಕೆ ನಾವು ಕುಟ್ಟಿ ಹಾಕಿಲ್ಲ. ಅದಾದ ನಂತರ ಏನು ಮಾಡಿರಿ, ಸ್ವಲ್ಪ ನಾವಿಲ್ಲಿ ಏನೇನು ಹಾಕಿದೀವಪ್ಪ ಅಂತಂದ್ರೆ ಸ್ಟೋನ್ ಫ್ಲವರ್ ಅಂತಂದ್ರೆ ಕಲ್ಲು ಹೂವು, ಅದಾದ ನಂತರ ಧನಿಯಾ ಪೌಡ್ರ್ ಮತ್ತು ಗರಂ ಮಸಾಲ, ಸ್ವಲ್ಪ ಈ ಒಂದು ಕೊತ್ತಂಬರಿ ಮತ್ತು ಪುದೀನಾನ ಕಟ್ ಮಾಡಿರುವಂಥದ್ದು ಹಾಕಿದ್ದೀವಿ. ಕಲ್ಲು ಹೂವು ನಿಮಗೆ ಸಿಕ್ಕರೆ ಹಾಕ್ರಿ, ಇರಲಿಲ್ಲ ಅಂತಂದ್ರೆ ನಡಿತೈತಿ. ಆದರೆ ಅದರಿಂದ ಭಾಳ ಮಸ್ತ್ ಹಾಕೈತಿ, ಯಾವುದೋ ಪುಲಾವ್ ಆಗಿರ್ಬೋದು, ಬಿರಿಯಾನಿ ರೆಸಿಪಿ ಆಗಿರ್ಬೋದು. ಅದಾದ ನಂತರ ಇಲ್ಲಿ ನೆಕ್ಸ್ಟ್ ಒಂದು ಟೊಮ್ಯಾಟೋವನ್ನು ಉದ್ದುದಾಗಿ ಅಂದ್ರೆ ಸ್ವಲ್ಪ ದಪ್ಪ ಏನೋ ಕಟ್ ಮಾಡಿ ನೋಡಿ. ಆಮೇಲೆ ಅದನ್ನು ಇಲ್ಲಿ ಚಲೋ ಹೊತ್ನಾಗಿ ನಾವು ಒಂದು ಈಟ್ ಸಾಫ್ಟ್ ಆಗುವಂಗೆ ತಿರ್ಬೇಡ. ನಾವು ಭಾಳ ತಗ ಏನಿಲ್ಲ ರೀ, ಅದಕ್ಕೆ ಜಲ್ದಿ ಸಾಫ್ಟ್ ಆಗಬೇಕು ಅಂತಂದ್ರೆ ಒಂದು ಈಟ್ ಉಪ್ಪನ್ನು ಈಗ ನೋಡ್ಕೊಂಡು ಸೇರಿಸಿ ನೀವು ಅದನ್ನು ಮಿಕ್ಸ್ ಮಾಡಿರಿ. ಚಲೋ ತಂಗೆ ಮಿಕ್ಸ್ ಮಾಡಿರಿ, ಬರಬ್ಬರಿಯಾಗಿ ಆಗ್ತೈತಿ ರೀ. ಇನ್ನು ನೆಕ್ಸ್ಟ್ ಏನು ಮಾಡಿರಿ ಅಂತಂದ್ರೆ ಇದೊಂದು ಈಟ್ ಸಾಫ್ಟ್ ಆಗಿ ಬಂದಿರ್ತೈತಿ. ಅವಾಗ ನೀವು ಇಲ್ಲಿ ಮೊಸರನ್ನು ಹಾಕಿರಿ ತೀತ್ರಿ. ಸ್ವಲ್ಪ ಒಂದು 2-3 ಟೇಬಲ್ ಸ್ಪೂನಷ್ಟು ಮೊಸರನ್ನು ಹಾಕಿ ಗ್ಯಾಸ್ ಪೂರ್ತಿ ಸಣ್ಣ ಮಾಡಿ ಅದನ್ನು ಮಿಕ್ಸ್ ಕೊಡಿರಿ. ಅಂದ್ರೆ ಈ ಟೊಮ್ಯಾಟೊ, ಮೆಣಸಿಕಾಯಿ ಇವೆಲ್ಲದ್ರ ಜೊತೆ ಅದು ಚಲೋತ್ನಾಗ ಕೂಡಿ ಈ ರೀತಿಯಾಗಿ ಆಗಬೇಕು. ಅದಾದ ನಂತರ ನಿಮಗೆ ಆಗಲೇ ಹೇಳಿದ್ದೀನಿ ನಾನು ಕುಕ್ಕರ್ದಾಗ ಅಂದ್ರೆ ಆ ಚೋಲೆ ಕುದಿಸಿದ ನೀರನ್ನು ಇಲ್ಲಿ ಹಾಕಿದ್ದೀವಿ ಅಂಥೇಳಿ. ನಾವಿಲ್ಲಿ ಅಕ್ಕಿ 2 ಕಪ್ ಹಾಕಿದ್ದೀವಿ, ಅದಕ್ಕೆ 3 ಕಪ್ಪಷ್ಟು ನೀರನ್ನು ಹಾಕಿದ್ದೀವಿ. 2 ಕಪ್ ಆದರೂ 1 ಕಪ್ ಬೇರೆ ನೀರು, ಟೋಟಲ್ ರೀ 3 ಕಪ್ಪಷ್ಟು ನೀರನ್ನು ಹಾಕಿ ಅದನ್ನೊಂದು ಈಟ್ ಕುದಿಯಾಕ ಬಿಡಿ. ನಾವಿಲ್ಲಿ ಬಾಸ್ಮತಿ ಅಕ್ಕಿಯನ್ನು ಒಂದು 20 ನಿಮಿಷ ನೆನೆಸಿಟ್ಟಿದ್ದೀವಿ ರೀ. ಚಲೋತ್ನಾಗ 2 ಕಪ್ಪಷ್ಟು ಬಾಸ್ಮತಿ ಅಕ್ಕಿ ಯಾವ್ದು ಬೇಕಾ ತಗೋರಿ ನೀವು. ಆ ಒಂದು 2 ಕಪ್ಪಷ್ಟು ನೆನೆಸಿಟ್ಟಿದ್ದೀವಿ. ಈ ಕಡೆ ಒಂದು ಇದ್ರಾಗ ಬಟರ್ ಗೊತ್ತಾತಿರಲಿ, ಬೆಣ್ಣೆ ಹಾಕಿರಿ. ಅದಾದ ನಂತರ ಅದ್ರ ಜೊತೆ ಈ ನೆನೆಸಿಟ್ಟಂತಹ ಅಕ್ಕಿಯನ್ನು ನೀರು ಬಸದು ಇಲ್ಲಿ ಹಾಕಿ ಒಂದೀಟ ಚಂದಂಗಿ ಮಿಕ್ಸ್ ಕೊಡ್ರಿ. ಬರಬ್ಬರಿಯಾಗಿ ಅದು ಮಿಕ್ಸ್ ಆದ್ಮೇಲೆ ನೀವು ಕುದಿಸಿದಂತಹ ಚೋಲೆ ಏನಿದ್ದು ನೋಡ್ರಿ, ಚೋಲೆ ಕಾಳುಗಳು ಕಾಬೂಲ್ ಚೆನ್ನ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕಿರಿ. ನೀವು ಎಲ್ಲನೂ ಕುದಿಸಿದೆ ಅಂಥೇಳಿ ಎಲ್ಲನೂ ಹಾಕ್ಬೋದು ರೀ. ಹೆಂಗಿದ್ರು ಚೋಲೆ ಪುಲಾವ್ ಐತೆ, ಅದ್ರಾಗ ಏನಿಲ್ಲ. ಆದ್ರೆ ನಿಮಗೆ ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ಹಾಕಿರಿ. ಉಳಿದಿದ್ದನ್ನು ಹಂಗೆ ತಿನ್ಬೋದು, ಪಲ್ಯ ಮಾಡ್ಬೋದು, ಏನು ಬೇಕಾದ್ ಮಾಡ್ಬೋದು ರೀ. ಆಮೇಲೆ ಅದ್ರದ್ದು ಗ್ರೇವಿನೂ ಭಾಳ ಬಾರಿ ಹಾಕಿದ್ರೆ ಮತ್ತು ಅದಾದ ನಂತರ ಈಗ ನೆಕ್ಸ್ಟ್ ಅದನ್ನು ಸ್ವಲ್ಪ ಕುದಿಯಾಕೆ ಬಿಡ್ರಿ. ಭಾಳ ಹೊತ್ತನೇ ಇಲ್ಲರಿ, ಸ್ವಲ್ಪ ಜಲ್ದಿನೇ ಆಗ್ತದೆ. ಯಾಕಂದ್ರೆ ಅಕ್ಕಿ ಆಲ್ರೆಡಿ ನೆನೆದಿರ್ತಾವು, ಚೋಲೆ ಆಲ್ರೆಡಿ ಕುದ್ದಿರ್ತಾವು, ಬರೋಬ್ಬರಿಯಾಗಿ ನೀರು ಅಳತೇನೋ ಐತಿ. ಇನ್ನು ಅದನ್ನು ಹಿಂಗೊಂದು 2 ಸಲ ತಿರುವಾಡಿ ಮತ್ತು ಮುಚ್ಚಿ ಮುಂದಿನ ಸಲ ತೆಗೆದು ಏನು ಮಾಡೋಣಪ್ಪ ಅಂತಂದ್ರೆ ಈ ರೀತಿ ನಾವು ಅದನ್ನು ಸ್ವಲ್ಪ ದಮ್ ಕೊಡೋಕೆ ಅಂತ ಹೇಳಿ ಸಿಲ್ವರ್ ಕಾಯಿಲ್ ಏನಂತಿರಲ್ಲ ಅದನ್ನು ಈ ರೀತಿಯಾಗಿ ಮುಚ್ಚಿ ಮ್ಯಾಲೊಂದು ಈಟ್ ಏನರ ಒಂದು ಪ್ಲೇಟು ಅಥವಾ ಏನರ ಒಂದು ಮುಚ್ಚಿ 5 ನಿಮಿಷ ಬಿಟ್ಬಿಡ್ರಿ. ತೀತ್ರಿ 5 ನಿಮಿಷ ಸಣ್ಣ ಊರೊಳಗೆ ಅದನ್ನು ಬಿಟ್ಬಿಡ್ರಿ. ಭಾಳ ಚಲೋ ಹೊತ್ತಂಗೆ ಆಗ್ತೈತಿ. ಅದ್ರ ಜೊತೆ ಒಂದು ಸಿಂಪಲ್ ಆಗಿರುವಂತಹ ರೈತ ಒಂದಲ್ಲ 2 ರೀತಿ ನೋಡೋಣ. ಅದಕ್ಕೆ ಮೊಸರನ್ನು ಸ್ವಲ್ಪ ಬೀಟ್ ಮಾಡಿ ಇಟ್ಕೊಂಡ ಇದ್ರೊಳಗೆ ನಾವು ಕಟ್ ಮಾಡ್ಕೊಂಡಿರುವಂತಹ ಈ ಒಂದು ಉಳ್ಳಾಗಡ್ಡಿ, ಟೊಮ್ಯಾಟೊ, ಆಮೇಲೆ ಸೌತೆಕಾಯಿ ಇವನ್ನೆಲ್ಲ ಹಾಕಿ ಸ್ವಲ್ಪ ಹಸಿಮೆಣಸನ್ನು ಹಾಕಿ ಒಂದು ಈಟ ಕೊತ್ತಂಬರಿಯನ್ನು ಹಾಕಿ ಆಮೇಲೆ ರೀ ಅದರೊಳಗನ ಒಂದು ಅಂದರೆ 2 ಥರ ಮಾಡಿ ತೋರಿಸ್ತೀವಿ. ಇದ್ರ ಒಂದ್ರಾಗ ಒಂದು ಈಟು ಉಪ್ಪನ್ನು ಹಾಕಿ ಮುಂದಕ್ಕೆ ಅದನ್ನು ಮಿಕ್ಸ್ ಮಾಡಿಬಿಡ್ರಿ. ಅಂದ್ರೆ ಇದೊಂದು ಸಿಂಪಲ್ ಆಗಿರುವಂತಹ ನಾರ್ಮಲ್ ಆಗಿರುವಂತಹ ಎಲ್ಲರಿಗೂ ಗೊತ್ತಿರುವಂಥ ರೈತ ತಯಾರಾಗ್ತೈತೆ ರೀ.
ಇದು ಅಷ್ಟೇ ಭಾಳ ಚಲೋ ಭಾಳ ಒಳ್ಳೇದು ರೀ, ಆರೋಗ್ಯಕ್ಕೆ ಪ್ರೋಬಯೋಟಿಕ್ ಇರ್ತೈತೆ ರೀ. ಅದಾದ ನಂತರ ಇನ್ನೊಂದು ಕಡೆ ಮೊಸರು ಒಂದು ಸ್ವಲ್ಪ ತೊಗೊಂಡಿಟ್ಕೊಡ್ಲೆ ಅದಕ್ಕೆ ಸೌತೆಕಾಯಿ, ಆಮೇಲೆ ಒಂದು ಈಟ್ ಸ್ಟೀಮ್ ಮಾಡಿರುವಂತಹ ಈ ಒಂದು ಏನು ರೀ ಬೀಟ್ರೂಟು, ಆಮೇಲೆ ಒಂದು ಹಸಿಮೆಣಸು, ಅದಾದ ನಂತರ ಸ್ವಲ್ಪ ಉಪ್ಪು ಕೊತ್ತಂಬರಿನ ಹಾಕಿ ಈ ರೀತಿ ಮಾಡಿದಿರಿ ಅಂತಂದ್ರೆ ಕಲರ್ಫುಲ್ ಆಗಿರುವಂತಹ ಟೇಸ್ಟಿ ಆಗಿರುವಂತಹ ರಾಯ್ತ ಈ ಕಡೆ ಒಂದೂ ತಯಾರಾಗ್ತೈತೆ ರೀ. ಈ ರೀತಿಯಾಗಿನೂ ನೀವು ಮಾಡ್ಬೋದು ರೀ. ನೋಡಿ ಹಿಂಗೆ ಮಾಡಿದರೆ, ಇಲ್ಲ ಮೊಸರನ್ನ ಇಲ್ಲ ಅಂತಂದ್ರೆ ಸುಮ್ಮನೆ ಸಲಾಡ್ ಕಲಸ್ರಿ, ಒಂದು ಈಟು ಉಪ್ಪು ಉದ್ರಿಸ್ರಿ, ಭಾಳ ಮಸ್ತ್ ಆಕೈತಿ. ಹಂಗೂ ನೀವು ಮಾಡ್ಕೊಳ್ಬೋದು ರೀ. ಈ ರೀತಿಯಾಗಿ ಇವು ಎಲ್ಲವನ್ನ ಮಾಡ್ಕೊರಿ, ಭಾಳ ಈಸಿಯಾಗಿರುವಂಥದ್ದು ರೀ, ಭಾಳ ಮಸ್ತ್. ಬಾಜು ಒಂದೆರಡು ಪಾಪಡೋ ಅಥವಾ ಹಪ್ಪಳೋ ಏನದಾವ ನೋಡ್ರಿ, ಚಲೋ ಅನಿಸ್ತಂದ್ರೆ ನೀವು ಅದನ್ನು ತೊಗೊಳ್ಬೋದು. ಮಸ್ತಾಗಿರುವಂತಹ ರೈಸ್ ಈ ಕಡೆ ರೆಡಿಯಾಗಿರ್ತೈತಿ. ಈಗ ನೋಡ್ರಿ ಬಿಡಿಯಾಗಿ ಭಾಳ ಚೆಂದಾಗಿ ತಯಾರಾಗಿರ್ತೈತಿರಲ್ಲ, ಈ ಒಂದು ರೈಸನ್ನು ನಾವು ಈ ರೀತಿಯಾಗಿ ಸುಲಭವಾಗಿ ಮಾಡ್ಕೊಂಡಿದ್ದೀವಿ ರೀ. ನೋಡ್ಬೋದು ಅಣ್ಣ ಎಟ್ಟ ಮಸ್ತ್ ಬಿಡಿಯಾಗಿ ಆಗೈತಿ. ಆಮೇಲೆ ಚೋಲೆನೂ ಚಲೋ ತಂಕುದ ಅಂದ್ರೆ ಓವರ್ ಕುಕ್ಕಾಗಿ ಹತ್ರ ಆಗಿಲ್ರಿ, ಅವು ಬರ್ಬರಿ ಹೆಂಗಿರ್ಬೇಕು ಹಂಗದಾವ. ಹಂಗನ ನೀವು ಮಾಡಬೇಕಾಗಿರೋದ್ರಿ. ಈ ಒಂದು ಫ್ಲೇವರ್ಫುಲ್ ಆಗಿರುವಂತಹ ಸ್ವಾದಿಷ್ಟಕರವಾಗಿರುವಂತಹ ಚೋಲೆ ಪುಲಾವನ್ನು ನೀವು ತಪ್ಪಲಾರ್ದ ಮಾಡಿರಿ ಅಂಥೇಳಿ ನಾವು ನಿಮ್ಗೆ ರೆಕಮೆಂಡ್ ಮಾಡ್ತೀವಿ. ಹಂಗೆ ಮಾಡಿದ ಮೇಲೆ ಹೆಂಗೆ ಬಂದಿತ್ತು ಅನ್ನೋದನ್ನು ನಮಗೆ ಕಮೆಂಟ್ ಸೆಕ್ಷನ್ನಾಗ ಬಂದು ವಾಪಸ್ ನಿಮ್ಮ ಫೀಡ್ಬ್ಯಾಕನ್ನು ಬರೀದು ಮರ್ಯಾಕೆ ಹೋಗಬೇಡ್ರಿ. ಬರೀರಿ, ತಪ್ಪಲಾರ್ದ ಬರೀರಿ. ಹಂಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ನೀವು ಅವ್ರ ವಿಡಿಯೋ ನೋಡ್ತಿರ್ಲಿಲ್ಲ ಅಂತಂದ್ರೆ ನಮ್ಮ ವಿಡಿಯೋಗಳನ್ನ ಅವ್ರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ನೆನಪಿರಲಿ, ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖೀ ಭವ. ಧನ್ಯವಾದಗಳು, ನಮಸ್ಕಾರ.